ಶೈ ಹೋಪ್ ಬೇಜಾನ್ ಅನುಭವ ಇರುವಂತ ಪ್ಲೇಯರ್, ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸ್ಟಾರ್ಟ್ ಸಿಗ್ತಾ ಇತ್ತು, ಬಟ್ ಬಿಗಿನಿಂಗ್ಸ್ ಬರ್ತಾ ಇರ್ಲಿಲ್ಲ. ಈ ಮ್ಯಾಚ್ ಆಸ್ ವಿಕೆಟ್ ಕೀಪರ್ ಬ್ಯಾಟ್ ಆಡ್ಲಿಲ್ಲ, ಬರೀ ಪ್ಯೂರ್ ಬ್ಯಾಟ್ ಆಗಿ ಆಡಿದ್ದು. ಸೊ ಇದೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಶೈ ಹೋಪ್ ಇಂದ ಆಸ್ ಎ ಬ್ಯಾಟರ್ ಕಾಂಟ್ರಿಬ್ಯೂಷನ್ ಬೇಕಾಗಿತ್ತು, ಅವರು 100 ಮಾಡ್ತಾರೆ. ಇವರಿಬ್ಬರು ನಡುವೆ ಪಾರ್ಟ್ನರ್ಶಿಪ್ ಬರ್ತಾ ಇದ್ದಾಗ ನಮ್ಮ ಬೌಲರ್ಗಳ ಟ್ಯಾಕ್ಟಿಕ್ಸ್, ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿ, ಆಮೇಲೆ ಅವರ ಫೀಲ್ಡ್ ಸೆಟ್ ಸ್ವಲ್ಪ ಕ್ವಶನಬಲ್ ಅಂತಾನೆ ಹೇಳ್ಬೇಕು. ಯಾಕೆ ಗೊತ್ತಾ, ಇವ್ರು ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಅವ್ರು ಫಾಲೋ ಆನ್ ಮಾಡ್ತಾ ಇರೋದು, ನಾವು ಸುಮಾರು ಜನ ಬೌಂಡ್ರಿ ರೈಡರ್ಸ್ ನೋಡ್ತೀವಿ, ಈಸಿಯಾಗಿ ಸಿಂಗಲ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಪ್ರಶ್ನೆ ಬಂತು. ಅನಿಲ್ ಕುಂಬ್ಳೆ ಅವರ ಒಂದು ಕ್ಲಾಸಿಕ್ ಲೈನ್ ಇದೆ, ಗುರು ಟೆಸ್ಟ್ ಅಲ್ಲಿ ನಿನ್ಗೆ ಪಿಚ್ ಇಂದ ಹೆಲ್ಪ್ ಅಥವಾ ಬ್ಯಾಟ್ಸ್ಮನ್ ತಪ್ಪು ಮಾಡ್ಬಿಟ್ಟು ವಿಕೆಟ್ ಬರೋದಲ್ಲ. ಮೆಜಾರಿಟಿ ಆಫ್ ದಿ ವಿಕೆಟ್ಸ್ ಟೆಸ್ಟ್ ಅಲ್ಲಿ ಬರೋದು ಯಾವಾಗ ಗೊತ್ತಾ, ನೀವು ಬ್ಯಾಟರ್ಸ್ ನ ಪ್ರೆಷರ್ ಅಲ್ಲಿ ಇಟ್ಟಾಗ ಪ್ರೆಷರ್ಗೆ ಸಕಂಬ್ ಆಗ್ತಾರೆ. ಆ ಪ್ರೆಷರ್ನ ನಮ್ ಬೌಲರ್ಸ್ ಆಗ್ಲಿ ಅಥವಾ ರಣನೀತಿಲಿ ನಾವು ಕ್ರಿಯೇಟ್ ಮಾಡ್ಲೇ ಇಲ್ಲ ಅಂತ ಅನ್ಸ್ತು. ಆಮೇಲೆ ಇನ್ನೊಂದು ಶಾಕಿಂಗ್ ಆಗಿದ್ದೇನಪ್ಪಾ ಅಂದ್ರೆ, ಆ ಲಾಸ್ಟ್ ವಿಕೆಟ್ಗೆ 79 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಬಿಟ್ವೀನ್ ಗ್ರೀವ್ಸ್ ಅಂಡ್ ಜೇಡನ್ ಸೀಲ್ಸ್. ಹೌದು, ಅವರು ಏನು ಖರಾಬ್ ಬ್ಯಾಟ್ಸ್ಮನ್ ಗಳು ಅಂತಲ್ಲ, ಗ್ರೀವ್ಸ್ ಒನ್ ಆಫ್ ದಿ ಪಾಸಿಟಿವ್ಸ್ ಈ ಟೂರ್ ಇಂದ ವೆಸ್ಟ್ ಇಂಡೀಸ್ ತಗೊಂಡೋಗೋದು, ಟೆಕ್ನಿಕಲಿ ವೆರಿ ಸೌಂಡ್ ಅಂತ ಅನ್ಸ್ತಾ ಇದೆ. ಆಮೇಲೆ ಜೇಡನ್ ಸೀಲ್ಸ್ ಬರೀ ಪ್ರಮುಖ ಬ್ಯಾಟರ್, ಬೌಲರ್ ಮಾತ್ರ ಅಲ್ಲ, ಅವ್ರ ಬ್ಯಾಟಿಂಗ್ ಕೂಡ ಆಡಬಲ್ರು. ನಂಬರ್ 11 ಗಿಂತ ಬೆಟರ್ ಪೊಸಿಷನ್ ಅಲ್ಲಿ ಅವ್ರು ಕಳಿಸ್ಬೇಕು ಅಂತ. ಯಾಕಂದ್ರೆ ಅವರು 32 ರನ್ ಮಾಡ್ತಾರೆ 79 ಪಾರ್ಟ್ನರ್ಶಿಪ್ ಅಲ್ಲಿ. ಅಲ್ಲೂ ಕೂಡ ಪ್ರಶ್ನೆ ಬಂತು, ಶುಭ್ಮನ್ ಗಿಲ್ ಅವರ ನಾಯಕತ್ವ, ಅವ್ರು ಇನ್ನ ಅಗ್ರೆಸಿವ್ ಮೋಡ್ ಅಲ್ಲಿ ಫೀಲ್ಡ್ ಸೆಟ್ ಮಾಡಬಹುದಾಗಿತ್ತು, ಅಗ್ರೆಸಿವ್ ಬೌಲಿಂಗ್ ಚೇಂಜಸ್ ನ ಮಾಡ್ಬೇಕಾಯ್ತು. ಈ ಟೆಸ್ಟ್ ಅಲ್ಲಿ ಬೌಲಿಂಗ್ ಚೇಂಜಸ್ ಒಂದ್ ಸ್ವಲ್ಪ ಪ್ರಶ್ನೆ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಜಸ್ಪ್ರೀತ್ ಬುಮ್ರಾ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 33rd ಓವರ್ ಬೌಲಿಂಗ್ ಬರ್ತಾರೆ. ಆಮೇಲೆ ಕುಲ್ದೀಪ್ ಯಾದವ್ ಡೇ 4 1.5 hours ಫಸ್ಟ್ ಸೆಷನ್ ಅಲ್ಲಿ ಬೌಲಿಂಗ್ ಬರಲ್ಲ, ಅದಾದ್ಮೇಲಿಂದ ಬೌಲಿಂಗ್ ಅಟ್ಯಾಕ್ ಬರ್ತಾರೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 5 ವಿಕೆಟ್ ತಗೊಂಡಿರೋರ್ ಜೊತೆ ನೀವು ಆರಂಭ ಮಾಡ್ಬೇಕಲ್ವಾ ಡೇ 4. ಅನ್ಫಾರ್ಚುನೇಟ್ಲಿ ಈ ಸಣ್ಣ ಪುಟ್ಟ ತಪ್ಪಾಗಿದೆ ಅಂತ ಆಸ್ ಕ್ರಿಟಿಕ್ ನಾನು ಮಾತಾಡ್ಬೋದು.